ಕೇವಲ ಒಂದು ಜಲಾಶಯದ ಕಥೆ ಅಲ್ಲ ಇದು. ಕಳೆದ ಬಾರಿ ಮಳೆ ಚೆನ್ನಾಗಿತ್ತು, ಬಹುತೇಕ ಜಲಾಶಯಗಳು ಭರ್ತಿಯಾಗಿತ್ತು. ರೈತರಿಗೂ ಕೂಡ ಇದು ಸಂತಸ ಕಾರಣವಾಗಿತ್ತು. ಬೇಸಿಗೆ ಆರಂಭ ಆಗ್ತಾ ಇದ್ದ ಹಾಗೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಲ್ಯಾಣ ಕರ್ನಾಟಕ ಭಾಗದ ಡ್ಯಾಮ್ನಲ್ಲೂ ಕೂಡ ನೀರಿಗೆ ಬರ ಶುರು ಆಗ್ತಾ ಇದೆ. ನೋಡಿ, ತುಂಗಭದ್ರಾ ಜಲಾಶಯದಲ್ಲೂ ಕೂಡ ನೀರಿನ ಸಂಗ್ರಹ ಇದೆಯಲ್ಲ, ಅದು ಇಳಿಕೆ ಆಗ್ತಾ ಇದೆ. ಕೊಪ್ಪಳ, ಬಳ್ಳಾರಿ, ರಾಯಚೂರು, ವಿಜಯನಗರ ಈ 4 ಜಿಲ್ಲೆಗಳಿಗೂ ಕೂಡ ಟಿ.ಬಿ ಡ್ಯಾಮು ಜೀವನಾಡಿ. ಕೊಪ್ಪಳದ ಮುನಿರಾಬಾದ್ನಲ್ಲಿರುವಂತಹ ತುಂಗಭದ್ರಾ ಡ್ಯಾಮ್ ಇದು. ಬಿಸಿಲ ಧಗೆಗೆ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ದಿನೇ 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 ತಗ್ತಾ ಇದೆ. 105 TMC ಸಾಮರ್ಥ್ಯವಿರುವಂತಹ ಡ್ಯಾಮ್ನಲ್ಲಿ ಬರೀ 12 TMC ನೀರಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ 12 TMCಯಲ್ಲಿ ಕೇವಲ 7 ರಿಂದ 8 TMC ಮಾತ್ರ ಕುಡಿಯೋದಕ್ಕೆ ಯೋಗ್ಯವಾದಂತಹ ನೀರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೂ ಕೂಡ 1-1.5 ತಿಂಗಳುಗಳ ಕಾಲ ಬೇಸಿಗೆ ಇದೆ, ಬಿಸಿಲಿನ ಆರ್ಭಟ ಇದೆ. ಹೀಗೆ ಮುಂದುವರೆದ್ರೆ 15-20 ದಿವಸಕ್ಕೆಲ್ಲ ನೀರು ಖಾಲಿ ಆಗುತ್ತೆ ಅನ್ನುವಂತಹ ಭಯ, ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ಇದು ಈ 4 ಜಿಲ್ಲೆಯ ಜನರ ಟೆನ್ಷನನ್ನು ಕೂಡ ಜಾಸ್ತಿ ಮಾಡ್ತಾ ಇರುವಂಥದ್ದು. ಕೊಪ್ಪಳ ಜಿಲ್ಲೆಯಾದಂಥ ಬಿಸಿಲಿನ ಧಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ತುಂಗಭದ್ರಾ ಜಲಾಶಯ 4 ಜಿಲ್ಲೆಗಳ ಜೀವನಾಡಿಯಾಗಿದೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ. ಆದರೆ ಈಗ ತುಂಗಭದ್ರಾ ಜಲಾಶಯ ಇವತ್ತು ನೋಡಿದರೆ 12 TMC ನೀರು ತುಂಗಭದ್ರಾ ಜಲಾಶಯದಲ್ಲಿ ಕೇವಲ 12 TMC ನೀರಿದೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂಥ ತುಂಗಭದ್ರಾ ಜಲಾಶಯದ ಹಿಂಭಾಗದಲ್ಲಿದ್ದೀವಿ. ನೋಡ್ತಾ ಇರೋ ದೃಶ್ಯದಲ್ಲಿ ತುಂಗಭದ್ರಾ ಜಲಾಶಯ ಸಂಪೂರ್ಣವಾಗಿ ಖಾಲಿಯಾಗಿ ಆಗಿದೆ ಅಂದರೆ ತಪ್ಪಾಗಿಲ್ಲ. ಈಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಒಣ ಪ್ರದೇಶದಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಲ್ಲಿ ತುಂಗಭದ್ರಾ ಜಲಾಶಯ ಹಿನ್ನೀರಿನ ಭಾಗದಲ್ಲಿ ನೋಡ್ತಾ ಇರುವ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಒಣಗಿದ ಪ್ರದೇಶವಾಗಿ ಮಾರ್ಪಟ್ಟಿದೆ ಅಂತ ಹೇಳಬಹುದಾಗಿದೆ. ಇದು ತುಂಗಭದ್ರಾ ಜಲಾಶಯದಲ್ಲಿ ಇವತ್ತು ಅಂದರೆ ಕೇವಲ 12 TMC ನೀರು ತುಂಗಭದ್ರಾ ಡ್ಯಾಮ್ನಲ್ಲಿ ಇದೆ, ನೀರು ಸಂಗ್ರಹ ಆಗಿದೆ. ಏಕೆಂದರೆ 2 TMC ನೀರನ್ನು ಜಲಚರ ಪ್ರಾಣಿಗಳಿಗೆ ತುಂಗಭದ್ರಾ ಜಲಾಶಯದಲ್ಲಿರುವಂಥ ಮೀನಾಗಿರ್ಬೋದು ಮತ್ತು ಜಲಚರ ಪ್ರಾಣಿಗಳಿಗೆ ನೀರು 2 ಡೆಡ್ ಸ್ಟೋರೇಜ್ ನೀರು ಸಹ ಹೋಗ್ತವೆ. ಕೇವಲ 10 TMC ನೀರಲ್ಲಿ ಕುಡಿಯೋ ನೀರಿಗೆ ಆಗಿರ್ಬೋದು ಮತ್ತು ಜಾನುವಾರುಗಳಿಗಾಗಿರ್ಬೋದು ಮತ್ತು ಸ್ವಲ್ಪ ಅಂದರೆ ಹೊಲ ಗದ್ದೆಗಳಿಗೂ ಸಹ ಇದೇ ತುಂಗಭದ್ರಾ ಡ್ಯಾಮ್ನ ಬಳಸ್ಕೊಳ್ತಾರೆ. ಅದರಲ್ಲಿ ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ಜಿಲ್ಲೆಗಳ 4 ಜಿಲ್ಲೆಗಳಿಗೆ ಕುಡಿಯೋ ನೀರಿಗೆ ಆಗಿರ್ಬೋದು ಮತ್ತು ಜಾನುವಾರು ನೀರಿಗೂ ಸಹ ಇದೇ ತುಂಗಭದ್ರಾ ಜಲಾಶಯ ನಂಬಿದ್ದಾರೆ ಅಂತ ಹೇಳ್ಬೋದು. ಆದರೆ ಬೇಸಿಗೆ ಹಿನ್ನೆಲೆಯಲ್ಲಿ ಇದು ಸಹ ಡೆಡ್ ಸ್ಟೋರೇಜ್ ಆಗ್ತಾವಂಥ ಸಾಧ್ಯತೆ ಇದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ 7 TMC ನೀರು ಇವತ್ತಿನ ದಿನದಲ್ಲಿ 7 TMC ನೀರು ಸಂಗ್ರಹ ಆಗಿತ್ತು. ಆದರೆ ಇವತ್ತು 12 TMC ನೀರಿದೆ. ಒಂದು ಕಡೆ ಖುಷಿಯಾಗಿದೆ. ಯಾಕಂದರೆ ಎಣ್ಣೆ ಬೆಳೆ ತುಂಗಭದ್ರಾ ಎಡದಂಡೆ ಕಾಲುವೆ, ಬಲದಂಡೆ ಎಣ್ಣೆ ಬೆಳೆ ನೀರನ್ನು ಸಹ ಈ ಭಾಗಕ್ಕೆ ಕೊಟ್ಟಿಲ್ಲ. ಯಾಕಂದರೆ ತುಂಗಭದ್ರಾ ಕಷ್ಟಕಟ್ಟೆಗಳನ್ನ 33 ಕಷ್ಟಕಟ್ಟೆಗಳನ್ನ ಹೊಸವಾಗಿ ಮಾಡ್ತಿರೋದು ಕಾರಣಕ್ಕಾಗಿ ಸಂಪೂರ್ಣವಾಗಿ ಎಣ್ಣೆ ಬೆಳೆ ನಿಷೇಧ, ಅಂದರೆ ಎಣ್ಣೆ ಬೆಳೆಗೆ ನೀರನ್ನು ಬಿಡುಗಡೆ ಮಾಡೋಕ್ಕೆ 5 TMC ನೀರು ಸಂಗ್ರಹ ಆಗಿದೆ. ಆದರೆ ಬಿಸಿಲಿನ ಧಗೆ ಹೆಚ್ಚಾಗುತ್ತಿರುವ ಕಾರಣಕ್ಕಾಗಿ ಇದರಿಂದಾಗಿ ಅಂದರೆ ನೀರಿನ ಹಾವಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಯಾಕಂದರೆ ಈ ಕಳೆದ ಬಾರಿಗಿಂತ ಈ ಬಾರಿ ಅಂದರೆ ಬಿಸಿಲಿನ ತಾಪ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ನೀರು ಸಹ ಹಾವಿ ಆಗುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ನೋಡ್ತಾ ಇರ್ಬೋದು, ಇವು ಅಂದರೆ ಎರಡು ಕೊಪ್ಪಳ ನಗರಕ್ಕೆ ಆಗಿರ್ಬೋದು, ಗ್ರಾಮೀಣ ಪ್ರದೇಶಕ್ಕೆ ಸಹ 2 ಜಾಕ್ವೆಲ್ ಮೂಲಕ ಅಂದರೆ 2 ಜಾಕ್ವೆಲ್ ದೃಶ್ಯದಲ್ಲಿ ತೋರಿಸ್ತಾ ಇದ್ದಾರೆ. 2 ಜಾಕ್ವೆಲ್ ಮೂಲಕ ಅಂದರೆ ಕೊಪ್ಪಳ ನಗರಕ್ಕೆ ನೀರು ಸರಬರಾಜು ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಬಾರಿ ಬಿಸಿಲಿನ ತಾಪ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ತುಂಗಭದ್ರಾ ಡ್ಯಾಮ್ನ ನೀರು ಸಹ ಸಂಪೂರ್ಣ ಖಾಲಿಯಾಗುವ ಸ್ಥಿತಿ ಸಂಭವಿಸಿದೆ ಅಂತ ಹೇಳ್ಬೋದು. ಯಾಕಂದರೆ ಹಿನ್ನೀರು ಅಂದರೆ ತುಂಗಭದ್ರಾ ಡ್ಯಾಮಿಗೆ ಬರುವಂಥ ಅಂದರೆ ಇನ್ಫ್ಲೋ ಸಹ ಇಲ್ಲವೇ ಇಲ್ಲ, ಸಂಪೂರ್ಣವಾಗಿ ನಿಲ್ಲಾಗಿದೆ. ಈ ಕಾರಣಕ್ಕಾಗಿ ಕೇವಲ 12 TMCಯಲ್ಲಿ ಇನ್ನೂ 2 ತಿಂಗಳು ಅಂದರೆ ಮೇ ಮತ್ತು ಜೂನ್ ಮೊದಲ ವಾರವರೆಗೂ ಸಹ ಇದೇ ನೀರನ್ನು ಇರುವಂಥ 12 TMCಗಳನ್ನು ಬಳಸ್ಕೊಳ್ಬೇಕಾಗಿದೆ. ಕುಡಿಯ ನೀರಿಗೆ ಆಗಿರ್ಬೋದು ಮತ್ತು ಎಲ್ಲ ಅಂದರೆ ಇದು ಜಾನುವಾರುಗಳಿಗೆ ಮತ್ತು ಹೊಲ ಗದ್ದೆಗಳಿಗೂ ಸಹ ಇದೇ ನೀರನ್ನು ಬಳಸ್ಕೊಳ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಗೆತ್ತೆ, ಮುಖಂಡಗತಿ, ಪಲ್ಬುಟ್ಟಿ ಹೋಗಿ ಕೊಪ್ಪಳ.